ನಮಸ್ಕಾರ ಎಲ್ಲ ವೀಕ್ಷಕರಿಗೂ ನಮ್ಮ ಗ್ರಾಮದೇವಿ ದೇವಸ್ಥಾನ ಜೀರ್ಣೋದ್ಧಾರ ಟ್ರಸ್ಟ್ ಕಮಿಟಿ ವತಿಯಿಂದ ಹಾರ್ದಿಕ ಅಭಿನಂದನೆಗಳು. ಈ ಊರು ಕಟ್ಟಿಸಿದಂಥ ವ್ಯಕ್ತಿಗಳು ಅವ್ರಿಗೆ ಮಕ್ಕಳು ಇದ್ದೋಗಕ್ಕಿಲ್ಲ. ಅವರು ಸಂತಾನ ಭಾಗ್ಯ ಕೇಳಿದರು. ಆ ಸಂತಾನ ಭಾಗ್ಯ ಕೇಳಿದಾಗ ದೇವಿಗೆ ಬೇಡಿಕೊಂಡಾಗ ಅವರಿಗೊಂದು ಹೆಣ್ಣು ಮಗುವಾಗಿ ಪರೀಕ್ಷೆ ಮಾಡೋದಕ್ಕೂ ಅಥವಾ ಏನು ನನಗೆ ಗೊತ್ತಾಗ್ಲಿಲ್ಲ. 9 ವರ್ಷ ಮಕ್ಕಳಾಗ್ಲಿಲ್ಲ. 9 ವರ್ಷ ಮಕ್ಕಳಾಗದೇ ಇದ್ದಾಗ ನಾ ಎಲ್ಲ ದವಾಖಾನೆಗೆ ಹೋದಿನ್ರಿ, ಎಲ್ಲಾ ಕಡೆ ಹೋದ್ನಿ, ಎಲ್ಲ ದೇವ್ರಿಗೆ ಹೋದ್ನಿ, ಆಗ್ಲಿಲ್ಲ. ದೇವಿ ಬಣ್ಣಕ್ಕೆ ತೆಗೆದಿಸಿ ಒಂದು ಗಂಡು ಮಗು ಆಯ್ತು. ಆ ನಂತರ ಮತ್ತೆ ಒಂದು ಮರನೇ ವರ್ಷ ರೀ ಅವಾಗ ಒಂದು ಗಂಡು ಮಗು ಆಯ್ತ್ರಿ. ಆದ್ದರಿಂದ ಈಗ ನಮ್ಮ ಈ ನಾಣ್ಯದ ಗುಡಿ ನೋಡಲು ಸಹಸ್ರಾರು ಜನ ಭಕ್ತರು ದಿನನಿತ್ಯ ಈ ದೇವಿಯ ದರ್ಶನಕ್ಕೆ ಬರ್ತಾ ಇದ್ದಾರೆ. ಮುಂದೆ ಹೋಳಿ ಆದ ಮಂಗಳವಾರ ಯಾವುದು ಬರ್ತೈತಿಲ್ಲ ಅವಾಗ ನಮ್ಮ ಜಾತ್ರೆ ಸ್ಟಾರ್ಟ್ ಆಗುತ್ತದೆ. 2025 ಮಾರ್ಚ್ 18ರಿಂದ 26 ಮಾರ್ಚ್ ತನಕ ನಮ್ಮ ಊರ ಶ್ರೀ ಗ್ರಾಮದೇವಿ ಜಾತ್ರೆ ಪ್ರಾರಂಭವಾಗ್ತದೆ. ದೇವಿ ಜಾತ್ರೆ ಬಗ್ಗೆ ಇನ್ನೊಂದು ವಿಶೇಷತೆ ಏನ್ ಹೇಳ್ಬೇಕಪ್ಪ ಅಂತಂದ್ರ, ನಮ್ ಪ್ರತಿ 5 ವರ್ಷಕ್ಕೊಮ್ಮೆ ಜಾತ್ರೆ ಆಗೋ ಪೂರ್ವದಲ್ಲಿ ಅಂದ್ರೆ ಈಗ 2025 ಮಾರ್ಚ್ ನಲ್ಲಿ ಜಾತ್ರೆ ಚಾಲು ಆಕೈತಿ ಅಂತಂದ್ರೆ ನಾವೀಗ 2024 ದೀಪಾವಳಿ ದಿವಸ, ದೀಪಾವಳಿ ಪಾಡ್ಯ ದಿವಸ ಬಣ್ಣಕ್ಕೆ ತೆಗೆಯೋ ಕಾರ್ಯಕ್ರಮ. ವಿಶೇಷತೆ ಅಂತಂದ್ರೆ ಇದು ನಮ್ಮ ಊರಿನ ಅರ್ಧ ಜಾತ್ರೆ ಒಳಗೆ ಇದೊಂದು ಭಾಗ. ಅಷ್ಟು ಜನಸಂಖ್ಯೆ ಕುಡಿದಿದ್ರಿ, ಎಷ್ಟು ಎಲ್ಲ ಕೂಡಿ 2-3 ತಾಸು ಇದ್ರೂ ನಮ್ಮ ಊರಾಗಿನವ್ರು ಎಲ್ಲ ಸಮಾಜದವ್ರು ತಮ್ಮ ರಿಲೇಷನ್ ಆಯ್ತು, ಮಕ್ಕಳನ್ನ ಕೊಟ್ಟಾರಾತು, ಸ್ವಸ್ಥರನ್ನ ಎಲ್ಲಾರು ಕರ್ಕೊಂಡು ಇದನ್ನೊಂದು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಇದನ್ನೊಂದು ಕಾರ್ಯಕ್ರಮ ನಡೆಸಿಕೊಡ್ತೇವೆ ನಾವು. ಇದು ದೇವಿ ಬಣ್ಣಕ್ಕೆ ತೆಗೆಯೋ ಕಾರ್ಯಕ್ರಮ. ಬಣ್ಣಕ್ಕೆ ತೆಗೆದು ಆದ ನಂತರ ಬರುವಂತ ಮಾರ್ಚ್ 2025ರಿಂದ ಜಾತ್ರೆ 18ನೇ ತಾರೀಕಿನಿಂದ ಜಾತ್ರೆ ಪ್ರಾರಂಭ. ಮೊದಲು ನಮ್ಮ ಪೂರ್ವಜರೆಲ್ಲ ಇದನ್ನ ನಡೆಸಿಕೊಂಡು ಪದ್ಧತಿ ಪ್ರಕಾರ ನಾವು ಈಗಾಗಲೇ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. 18ನೇ ತಾರೀಕು ಮಂಗಳವಾರ ರಾತ್ರಿ 12 ಗಂಟೆಯಿಂದ ಹೊನ್ನಾಟ ಪ್ರಾರಂಭ ಆಕೈತಿ. ಪ್ರಾರಂಭ ಆಯ್ತಂತಂದ್ರೆ ಈಗ ಬೆಳಗಿನ 5 ಗಂಟೆ ಜಾವ ಈ ಗೌಡ್ರ ಗದ್ದಿಗೆ ಅಂತ ಇದೆ, ಅಲ್ಲಿ ದೇವಿ ಸ್ಥಾಪನೆ ಮಾಡ್ತಾರೆ. ಆ ನಂತರ ಎಲ್ಲ ಗೌಡ್ರು, ಊರಾಗಿನ ಗೌಡ್ರೆಲ್ಲ ಬಂದು ಉಡಿ ತುಂಬಿಕೊಂಡು 11 ಗಂಟೆಯಿಂದ ಮತ್ತೆ ದೇವಿ ಹೊನ್ನಾಟ ಪ್ರಾರಂಭ ಆಗಿ ಎಲ್ಲ ಹಕ್ಕದಾರು ಸಾರ್ವಜನಿಕ ಉಡಿ ತುಂಬಿಕೊಂಡು ರಾತ್ರಿ 10 ಗಂಟೆಗೆ ದೇವಿ ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡ್ತೀವಿ. ದೇವಿಗೆ ನಾನಾ ತರದ ಹರಕೆಗಳನ್ನು ಕೊಡುತ್ತಾ ದೇವಿಗೆ ತಮ್ಮ ಹರಕೆ ಪೂರ್ಣಗೊಂಡಾಗ ದೇವಿಯ ಗುಡಿಗೆ ಬಾಗಿಲಿಗೆ ಬೆಳ್ಳಿಯ ನಾಣ್ಯವನ್ನು ಬಡಿದು ತಮ್ಮ ಹರಕೆಯನ್ನು ತೀರಿಸುತ್ತಾ ಬಂದಿದ್ದಾರೆ. ಈ ನಾಣ್ಯದ ಗುಡಿ ಇಡೀ ಕರ್ನಾಟಕ ಅಲ್ಲ, ನನಗೆ ತಿಳಿದ ಮಟ್ಟಿಗೆ ಯಾವ ನಮ್ಮ ಭಾರತ ದೇಶದಲ್ಲಿ ಯಾವ ಮೂಲೆಯಲ್ಲೂ ಬೆಳ್ಳಿ ಗುಡಿ ಇರ್ಬೋದು, ಬಂಗಾರದ ಗುಡಿ ಇರ್ಬೋದು, ತಾಮ್ರದ ಗುಡಿ ಇರ್ಬೋದು, ಆದ್ರೆ ನಮ್ಮ ದೇವಿ ನಾಣ್ಯದ ಗುಡಿ ಏನೈತಲ್ಲ, ಈ ನಾಣ್ಯದ ಗುಡಿ ಇಡೀ ನಮ್ಮ ದೇಶದಲ್ಲೇ ಇಲ್ಲ ಅನ್ನೋ ನನ್ನ ಭಾವನೆ. ಆದ್ದರಿಂದ ಈಗ ನಮ್ಮ ಈ ನಾಣ್ಯದ ಗುಡಿ ನೋಡಲು ಸಹಸ್ರಾರು ಜನ ಭಕ್ತರು ದಿನನಿತ್ಯ ಈ ದೇವಿಯ ದರ್ಶನಕ್ಕೆ ಬರ್ತಾ ಇದ್ದಾರೆ. ಮುಂದತ್ತಿಂದ ಅವರ ದೇವಿ ಅಂತೇಳಿ ತಮಗೆ ಬೇಕಾದಂತ ಹರಕೆ ಪಡಿತಾ ಇದ್ದಾರೆ. ಮುಂದತ್ತಿಂದ ಅವರಿಗೆ ದೇವಿದ ವರ ಕೊಟ್ಟ ಮೇಲೆ ಹರಕೆ ತೀರ್ಸಾಕ ನಾನಾ ಥರದ ಗುಡಿ ಕಟ್ಟಿದವರು ಅದಾರು. ಮುಂದತ್ತಿಂದ ಈಗ ಏನ್ ಬೇಕಾದ ಈಗ ಬರೋ ಭಕ್ತರೇನದಾರಲ್ಲ, ಹೆಚ್ಚಾಗಿ ದಿನ ಬರುವ ಭಕ್ತರಿಗೆ ನಾವು ಕಮಿಟಿ ಅವರ ಮುಂದತ್ತಿಂದ ಸಾರ್ವಜನಿಕರಿಂದ ಬರುವಂತ ಅನ್ನ ದಾಸೋಗ ಅಮಾವಾಸಿ ಮುಂದತ್ತಿಂದ ಮಂಗಳವಾರ ಶುಕ್ರವಾರ ಐತಿ. ಇನ್ನು ಮುಂದೆ ನಾವು ಎಲ್ಲಾರು ಕಮಿಟಿ ಅವ್ರು ಕೂಡ್ಕೊಂಡ ಮುಂದೆ ದಿನನಿತ್ಯನೂ ಪ್ರಸಾದ ಮುಂದತ್ತಿಂದ ದಾಸೋಹ ಚಾಲು ಮಾಡ್ಬೇಕನ್ನೋ ವಿಚಾರ ಐತಿ. ದ್ಯಾಮವ್ವನ ಮಹಿಮೆ ಅಂತಂದ್ರೆ ಈಗ ನನಗೆ ಪ್ರತ್ಯಕ್ಷ ಆಗಿದ್ದೊಂದು ಇದ್ರಿ, ಅದನ್ನೊಂದು ಹೇಳ್ತೇನ್ರಿ. ಈಗ 1994 ಏಪ್ರಿಲ್ 13ನೇ ತಾರೀಕು ನನ್ನ ಮದುವೆ ಆಗಿದ್ರಿ. 95ನೇ ಇಸ್ವಿಯೊಳಗೆ ನನಗೊಂದು ಹೆಣ್ಣು ಮಗು ಐತ್ರಿ. ಹೆಣ್ಣು ಮಗು ಆಗ್ಬೇಕಂತಂದ್ರೆ ಅದನ್ನ ಬೇಡ್ಕೊಂಡಿದ್ರಿ ಸ್ವತಃ. ಆ ಪ್ರಕಾರ ತಾಯಿ ವರ ಕೊಟ್ಟು ನನ್ನ ಪರೀಕ್ಷೆ ಮಾಡೋದಕ್ಕೂ ಅಥವಾ ಏನು ನನಗೆ ಗೊತ್ತಾಗ್ಲಿಲ್ಲ. 9 ವರ್ಷ ಮಕ್ಕಳಾಗ್ಲಿಲ್ಲ. 9 ವರ್ಷ ಮಕ್ಕಳಾಗದೇ ಇದ್ದಾಗ ನಾ ಎಲ್ಲ ದವಾಖಾನೆಗೆ ಹೋದಿನ್ರಿ, ಎಲ್ಲಾ ಕಡೆ ಹೋದ್ನಿ, ಎಲ್ಲ ದೇವ್ರಿಗೆ ಹೋದ್ನಿ, ಆಗ್ಲಿಲ್ಲ. ಅವಾಗ ಇಲ್ಲಿ ನಮ್ಮ ತಾಯಿಯವ್ರ ತವ್ರ ಮನೆ ಚೌಗ್ಲೆ ಮನಿತಾನ ಗಂಗವ್ವ ಗೋಪಾಲ್ ಚೌಗ್ಲೆ ಅಂತ ಹೇಳಿದ್ರಿ. ಅವ್ರ ಕೌಲ್ ಹಚ್ಚಿದ್ರಿ. ಕೌಲ್ ಹಚ್ಚಿ ತಂದ ನಮ್ಮ ಮನೆಗೆ ಕೊಟ್ರಿ.
ಇಲ್ಪ ಹಿಂಗೆ ಕೌಲಾಗೈತಿ ತಗೋ ಅಂತಂದ್ರಿ ಅದ ಕೌಲಾಗಿತ್ತು ಅಂದ್ಮೇಲೆ ನನಗೆ ಯಾಕೋ ಇದು ಅನಿಸ್ಲಿಲ್ಲ ನಮ್ಗೆ. ಇಷ್ಟೆಲ್ಲ ಡಾಕ್ಟರ್ ಒಳಗಡೆ ಹೋಗಿದನು ಆಗಿಲ್ಲ, ಈಗ ಹಿಂಗೆ ಆಕೈತಿ ಅಂತೇಳಿ ನನಗೊಂದು ಇದಾಗ್ತದ. ಅವಾಗ ಒಂದು ಮಾರನೇ ವರ್ಷ ರೀ, ಕರೆಕ್ಟ್ ರೀ 2004 2005 ನಮ್ದು ಜಾತ್ರೆ ಚಾಲೂ ಇತ್ತು. 2004 ದೇವಿ ಬಣ್ಣಕ್ಕೆ ತೆಗೆದಿಸಿ ಒಂದು ಗಂಡು ಮಗು ಆಯ್ತು. ಆ ನಂತರ ಮತ್ತೆ ಒಂದು ಮರನೇ ವರ್ಷ ರೀ, ಅವಾಗ ಒಂದು ಗಂಡು ಮಗು ಆಯ್ತು ರೀ. ಹಿಂಗ ಇದೊಂದು ದೊಡ್ಡ ಇತಿಹಾಸ ನನ್ನ ಜೀವನದೊಳಗೆ ಒಂದು ಆದಂತ ನಿಜವಾದ ಘಟನೆ ಇದು, ದೇವಿ ಮಹಿಮೆ. ಮತ್ತೆ ಹಿಂಗ ನನ್ನಂತವ್ರು ಎಷ್ಟೋ ಸಾವಿರಾರು ಭಕ್ತರು ಇದಾರೆ ಇಲ್ಲಿ. ಇವತ್ತು ಯಾರು ನೌಕರಿ ಸಿಗದೇ ಇದ್ದವ್ರು ಇರ್ಬೋದು, ಮಕ್ಕಳಾಗದವ್ರು ಇರ್ಬೋದು, ಮದುವೆ ಆಗದವ್ರು ಇರ್ಬೋದು, ಏನೇನೋ ಬೇಡ್ಕೊಂಡು ಬಂದವ್ರಿಗೆ ಈ ತಾಯಿ ಕಾಮಧೇನಾಗಿದ್ದಾಳೆ. ಆ ತರದ ವರಗಳನ್ನು ಕೊಡ್ತಾಳು. ಅದಕ್ಕೆ ನನಗೆ ಆಗಿದ ಅನುಭವ ನನ್ಗೆ ಎಷ್ಟೈತಿ ನೋಡಿ. ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ನಾಡಿನಾದ್ಯಂತ ಎಲ್ಲ ಊರುಗಳಲ್ಲಿ ಗ್ರಾಮ ದೇವಸ್ಥಾನಗಳಿದ್ದಾವೆ. ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಈ ಸೊಳೆಭಾವಿ ಗ್ರಾಮದಲ್ಲಿ ಇದ್ದಂತಹ ಮಹಾಲಕ್ಷ್ಮಿ ಜಮುನ ದೇವಸ್ಥಾನದ ಬಗ್ಗೆ ಹೇಳೋದಂದ್ರೆ ಇದು ಭಾಳ ಯಾಕೆ ಪ್ರಚಾರ ಆಗಿದೆ ಅಂದರೆ ಇಲ್ಲಿ ದೇವಸ್ಥಾನದ ಮಹಿಮೆ ನಾಡಿನಾದ್ಯಂತ ಹಬ್ಬ್ಯದ. ಉದ್ದೇಶ ಏನಂತಂದ್ರೆ ಜನರು ಇಲ್ಲಿ ಏನು ಬಂದು ತಮ್ಮ ಇಷ್ಟಾರ್ಥಗಳನ್ನು ದೇವಿ ಮುಂದೆ ಕೋರ್ತಾರ, ಅವೆಲ್ಲ ಪೂರೈಕೆ ಆಗ್ತವೆ. ಆ ದೃಷ್ಟಿಯಿಂದ ಇಲ್ಲಿ ಜನ ಭಾಳ ಬರ್ತಾ ಇದ್ದಾರೆ. ಉದಾಹರಣೆಗೆ ಸಾಕಷ್ಟು ನಿಮ್ಗೆ ಅಗದಿ ಒಂದು ಉದಾಹರಣೆ ಕೊಡೋದಂದ್ರೆ ಈ ನಮ್ಮ ಊರಿನ ಹಿಂದಿನ ಇತಿಹಾಸ ಪ್ರಕಾರ ಈ ಊರಲ್ಲಿ ಈ ಊರು ಕಟ್ಟಿಸಿದಂಥ ವ್ಯಕ್ತಿಗಳು ಅವ್ರಿಗೆ ಮಕ್ಕಳು ಇದ್ದೋಗಕ್ಕಿಲ್ಲ. ಅವರು ಸಂತಾನ ಭಾಗ್ಯ ಕೇಳಿದರು. ಆ ಸಂತಾನ ಭಾಗ್ಯ ಕೇಳಿದಾಗ ದೇವಿಗೆ ಬೇಡ್ಕೊಂಡಾಗ ಅವರಿಗೊಂದು ಹೆಣ್ಣು ಮಗುವಾಗಿ ಈ ದೇವಸ್ಥಾನ ಕಟ್ಟಿಸಿಕೊಟ್ಟಂತಹ ಒಂದು ಇತಿಹಾಸ ಅದ. ಇದು ಇತ್ತೀಚೆಗೆ ಅಂದ್ರೆ ಸುಮಾರು 70 ವರ್ಷದ ಹಿಂದಿನ ಕಥೆ ಇದು. ಅದಕ್ಕಿಂತ ಮುಂಚಿತ ಸಹಿತ ಈ ದೇವಿ ಪ್ರಭಾವ ಭಾಳ ಇತ್ತು. ಈಗಂತೂ ಭಾಳ ಪ್ರಭಾವ ಆಗಿದೆ. ಯಾಕಂದ್ರೆ ಯಾರು ಏನು ಬೆಳ್ಕೊಳ್ತಾರೆ ಎಲ್ಲ ಇಷ್ಟಾರ್ಥಗಳು ಹಿಡಿದ್ರಿಂದ ಒಬ್ಬರಿಗೊಬ್ಬರು ಸುದ್ದಿ ಹಬ್ಬಿ ಎಲ್ಲರೂ ಬರ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಅಂತಂದ್ರೆ ಅನೇಕ ರೀತಿಯಿಂದ ತಾವು ಏನು ಬೆಳ್ಕೊತಾರ, ಇಲ್ಲಿ ಹೆಂಗೆ ಬೆಳ್ಕೊತಾರ ಅಂತ ಅದನ್ನೂ ಹೇಳ್ತೇನೆ. ಇಲ್ಲಿ ಆಮೇಲೆ ಪುಷ್ಪ ಪ್ರಶ್ನೆ ಕೇಳ್ತಾರೆ. ಪುಷ್ಪ ಪ್ರಶ್ನೆ ಅಂತಂದ್ರೆ ಕವಲು ಹಚ್ಚೋದು. ಆ ಕವಲು ಹಚ್ಚಿದಾಗ ಸಣ್ಣ ಎಡಭಾಗ ಬಿತ್ತೋ ಕೆಲಸ ಆಗಂಗಿಲ್ಲ, ಬಲಭಾಗದಲ್ಲಿ ಬಿದ್ದರೆ ಅವ್ರ ಕೆಲಸ ಆಗ್ತದೆ ಅಂತ ತಿಳ್ಕೊಂಡು ಈ ಉದ್ದೇಶದಿಂದ ಜನ ಭಾಳ ಬರ್ತಾರೆ. ಮತ್ತು ಬಲಭಾಗಕ್ಕೆ ಬಿದ್ದು ಅವ್ರು ಏನಾದರೂ ಕಾರ್ಯ ಈಡೇರಿತಂದ್ರೆ ತಮಗೆ ಏನಾದರೂ ದೇವಿಗೆ ಅರ್ಪಿಸ್ತೇವೆ ಅಂತ ಹೇಳಿ ಬೇಡ್ಕೋತಾರ. ಹೀಗಾಗಿ ಭಾಳ ಜನ ಬರೀತದೆ. ಮತ್ತು ಅವ್ರು ಕೊಟ್ಟಂಥ ಅವರು ನೀಡಿದಂಥ ಕಾಣಿಕೆಗಳಿಂದ ಅಥವಾ ಈ ದೇವಸ್ಥಾನ ಒಂದು ಭಾಳ ಡೆವಲಪ್ಮೆಂಟ್ ಆಗ್ಲಿಕ್ಕೂ ಸಾಧ್ಯ ಆಗ್ತಾ ಇದೆ. ಹೋಳಿ ಹುಣ್ಣಿಮೆ ಆದ ಮಂಗಳವಾರ ಯಾವುದು ಬರ್ತೈತಿಲ್ಲ ಅವಾಗ ನಮ್ಮ ಜಾತ್ರೆ ಸ್ಟಾರ್ಟ್ ಆಗುತ್ತದೆ. 2025 ಮಾರ್ಚ್ 18ರಿಂದ 26 ಮಾರ್ಚ್ ತನಕ ನಮ್ಮ ಊರ ಶ್ರೀ ಗ್ರಾಮದೇವಿ ಜಾತ್ರೆ ಪ್ರಾರಂಭವಾಗ್ತದೆ. ಇಲ್ಲಿ ದೇವಿಗೆ ಬರುವ ಭಕ್ತರು ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ರೀ ಮಂದಿ ಹೆಚ್ಚು ಬರುತ್ತೆ. ಶುಕ್ರವಾರ ಮಂಗಳವಾರ ಅಂದ್ರೆ ಕೌಲು ಹಚ್ತಾರೆ ದೇವಿಗೆ ರೀ. ಮತ್ತು ಅಮಾವಾಸ್ಯೆ ಸಹ ಹಚ್ಚುವುದಿಲ್ಲ, ಅಲಂಕಾರ ಇರ್ತೈತೆ, ಹೊರತು ಮಹಾಪ್ರಸಾದ ಇರುತ್ತೆ. ಇಲ್ಲಿ ದೇವಿಗೆ ಹೂವು ಹಚ್ತೀವಿ ರೀ, ಎಡಗಡೆ ಬಲಗಡೆ ಅಂಥೇಳಿ. ಹೂವು ಹಚ್ಚಿದ ಕಾರಣ ಏನಾದರೂ ಮನಸ್ಸಲ್ಲಿದ್ದ ಬೆಳ್ಕೊಬೇಕ್ರಿ. ಅವರು ಬೆಳ್ಕೊಂಡು ಬರಕ ಹೂವು ಅದು ಬಲಗಡೆ ಬಿತ್ತಂದ್ರೆ ನಿಮ್ಮ ಕೆಲಸ ಆಗುತ್ತೆ ಅಂತೀರಿ, ಎಡಗಡೆ ಬಿತ್ತಂದ್ರೆ ಆಗೋದಿಲ್ಲ ಅಂತೇಳಿ ಹಿಂಗೆ ಹೇಳ್ತೇವೆ ರೀ. ದೇವಿ ಜಾಗೃತ ಇದೆ ರೀ. ಮತ್ತು ದೇವಿದು ದೀಪಾವಳಿ ಪಾಡ್ಯಕ್ಕೆ ಬಣ್ಣಕ್ಕೆ ತೆಗೆದಿದ್ದಾರೆ. ಈಗ ಸಣ್ಣ ದೇವಿ ಪ್ರತಿಷ್ಠಾಪನೆ ಐತ್ರಿ. ಈಗ ಪೂಜೆ ಅದಾಗತ್ತೆ ರೀ. ಇನ್ನು ಇದು 11 ತಾರೀಕು ಮಾರ್ಚ್ 11 ತಾರೀಕು ದೇವಿ ಬಣ್ಣಕ್ಕೆ ಹೋಗ್ತೈತಿ. ಇದು ರೀ ಇದು ಹೋತಂದ್ರೆ ಈಗ ಮಾರ್ಚ್ 25ಕ್ಕೆ ಇದು 18 ತಾರೀಕು ಜಾತ್ರೆ ಚಾಲೋ ರೀ. ಜಾತ್ರೆ ಚಾಲೋ ರೀ. 18 ರಾತ್ರಿ 12 ಗಂಟೆಗೆ ದೇವಿ ಹೇಳುತ್ತೆ ರೀ, ಹೊನ್ನಾಟ ಆಡುತ್ತೆ. ಮತ್ತು ರಾತ್ರಿ ಎಲ್ಲ ಆಡುತ್ತೆ. ಬುಧವಾರ ದಿವಸ ಒಂದು ಊರಲ್ಲಿ ಹೊನ್ನಾಟ ಆಡುತ್ತೆ ಮತ್ತೆ ರೀ. ಬುಧವಾರ ಪೂರ್ತಿ ಬುಧವಾರ ಹೊನ್ನಾಟ ಆಡಿ ಸಾಯಂಕಾಲ ಬುಧವಾರ 7:30-8 ಗಂಟೆಗೆ ಬಂದು ದೇವಿ ಪ್ರತಿಷ್ಠಾಪನೆ ಆಗುತ್ತೆ ದೇವಸ್ಥಾನ ಒಳಗೆ ರೀ. ಪ್ರತಿಷ್ಠಾಪನೆ ಆತಂದ್ರೆ ದೇವಿ ಇಲ್ಲಿ 7 ದಿವಸ ಇಲ್ಲೇ ಒಳಗೆ ಕುಂಡಿರ್ತೈತಿ ದೇವಿ ರೀ. ಬಂದು ಭಕ್ತರಿಗೆಲ್ಲ ದರ್ಶನ ಕೊಡೋದು, ಇದನ್ನ ಮಾಡೋದು, ಎಲ್ಲ ಪೂಜೆ ಅಲಂಕಾರ ಎಲ್ಲ ಚಾಲೂ ಆಗುತ್ತೆ. ಬುಧವಾರ ಸಾಯಂಕಾಲ ಚಾಲೂ ರೀ. ಅವತ್ತಿಂದ ಲಾಸ್ಟ್ 26 ಎಂಡ್ ಆಗುತ್ತೆ. ವಿಶೇಷ ಕವಲು ಹಚ್ತಾರ. ಆಮೇಲೆ ಮಕ್ಕಳು ಸಲುವಾಗಿ ಕೈ ಕಟ್ಟಿದ್ರು ಅಂತಂದ್ರೆ 5 ವಾರ ಕಂಪಲ್ಸರಿ ಬರ್ಬೇಕು. 5 ವಾರ ಉಪವಾಸ ಇರಬೇಕಾಗ್ತದೆ ದೇವಿಗೆ.
ಅಂದ್ರೆ ನಿಮ್ದು ಏನಾದ್ರು ನಿಮ್ಮ ಮನಸ್ಸಲ್ಲಿ ಏನಾದ್ರು ಇತ್ತಪ್ಪ ವಿಷಯ ಇತ್ತಪ್ಪ, ಅದು ಇವತ್ತು ನಾನು ನೌಕರಿ ಹತ್ತೋದೈತಿ, ಇವತ್ತು ನಂಗೆ ಡೌಟ್ ಐತಿ, ಅದು ಕನ್ಫ್ಯೂಸ್ ಇದ್ರೆ ನಿಮ್ಗೆ ಅದನ್ನ ಕೇಳ್ಬೋದು ನೀವು ದೇವಿನ ಕವಲಚ್ಚೆ ಆಗ್ತೈತೆ ಅಂದ್ರೆ ಬಲಗಡೆ ಆಗ್ತೈತಿ, ಇಲ್ಲ ಅಂತಂದ್ರೆ ಎಡಗಡೆ ಆಗ್ತೈತಿ. ಇಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರದಿಂದನೂ ಬರ್ತಾರೆ. ಅಂದ್ರೆ ಈಗ ಮೊನ್ನೆ ಅವರು ಒಬ್ಬರು ಭಕ್ತಾದಿಗಳು ಇಲ್ಲಿ ದೇವಿ ಕವಲಚ್ಚಿ ಹೋಗಿದ್ರು. ಅವ್ರು ಭಾಳ ದಿವಸದಿಂದ ಏನೋ ಅದು ದುಡ್ಡು ಬರ್ತಾ ಇರಲಿಲ್ಲ ಅಂತ. ಮೊನ್ನೆ ಏನೋ ಅವ್ರು ಕವಲಚ್ಚಿ ಕೇಳೋದ್ರಿಂದ ಮೊನ್ನೆ ಏನೋ ದುಡ್ಡು ಬಂತಂತ ಅವ್ರದ್ದು. ದೇವಿ ಕವಲಚ್ಚಿ ಹೋಗೋದ್ರಿಂದ ಅವ್ರಿಗೆ ದುಡ್ಡು ಬಂತಂತ. ಅವ್ರು ಮೊನ್ನೆ ಬಂದು ಇಲ್ಲಿ ದೇವಿ ಕಾಣಿಕೆ ಹಾಕಿ ನಮಗೂ ಒಂದು ಸ್ವಲ್ಪ ದಕ್ಷಿಣೆ ಅದು ಕೊಟ್ಟು ಅವ್ರು ಬೇಡ್ಕೊಂತ ಕೇಸ್ ಹೋಗಿದ್ರು. ಬಂದ್ರಂದ್ರೆ ಅವ್ರು ಇವತ್ತು ಬೇಡ್ಕೊಂಡು ನಿಮ್ಮ ಕೆಲಸ ಆಗೈತಪ್ಪ ಅಂತಂದ್ರೆ ದೇವಿಗೆ ಅಭಿಷೇಕ ಹಾಕೋದು ಅಥವಾ ಕುಂಕುಮಾರ್ಚನೆ ಮಾಡೋದು, ಅದು ಏನೋ ಒಂದು ಅಲಂಕಾರ, ವಿಶೇಷ ಅಲಂಕಾರ ಮಾಡಿಸ್ತಾರೆ. ಇಲ್ಲಾಂದ್ರೆ ದೇವಿಗೆ ಸೀರೆ ಉಡಿಸ್ತಾರೆ.